ನಮಸ್ತೆ ಮತ್ತು ದ ಭಾರತ್ ಜರ್ನಿಗೆ ಸ್ವಾಗತ. ಇಂದು ನಾವು ಪೂರಿಯ ಪ್ರಸಿದ್ಧ ಜಗನ್ನಾಥ ದೇವಸ್ಥಾನದಲ್ಲಿ ತೊಡಗುತ್ತೇವೆ. ಇಲ್ಲಿ ಐಕ್ಯ ದೇವಸ್ಥಾನದ ರೋಚಕ ಸಂಗತಿಗಳನ್ನು ತಿಳಿಯೋಣ. ನೀವು ತಿಳಿದಿದ್ದೀರಾ, ಜಗನ್ನಾಥ ದೇವಸ್ಥಾನ ಭಾರತದ ಚಾರುಧಾಮ ಯಾತ್ರೆಯಲ್ಲೊಂದು. ಇದು ಒಂದು ಪವಿತ್ರ ಸ್ಥಳವಾಗಿತ್ತು. ಪ್ರತಿ ಹಿಂದೂನು ತಮ್ಮ ಜೀವನದಲ್ಲಿ ಒಂದಾದರೂ ಭೇಟಿ ನೀಡಬೇಕು. ಈ ದೇವಸ್ಥಾನವು 65 ಮೀಟರ್ ಎತ್ತರದ ಭಾರತದ ಅತ್ಯಂತ ಎತ್ತರದ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇದು ಪ್ರಾಚೀನ ಶಿಲ್ಪಕಲೆಯ ಅದ್ಭುತವಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ನೀವು ಸುದರ್ಶನ ಚಕ್ರವನ್ನು ಕಾಣಬಹುದು. ಇದು ಸುಮಾರು 1 ಟನ್ ತೂಕವಾಗಿದೆ. ಪೂರಿಯ ಯಾವುದೇ ದಿಕ್ಕಿನಲ್ಲೂ ನೀವು ನೋಡಿದರೂ ಅದು ನಿಮಗೆ ಎದುರಾಗಿಯೇ ಕಾಣುತ್ತದೆ. ದೇವಾಲಯದ ಅಡುಗೆ ಮನೆ ಪ್ರಪಂಚದ ಅತಿ ದೊಡ್ಡದಾಗಿದೆ. ಪ್ರತಿದಿನ 1 ಲಕ್ಷ ಭಕ್ತರಿಗೆ ಊಟವನ್ನು ತಯಾರಿಸಬಲ್ಲದು. ಇದರ ವಿಶೇಷವೇನೆಂದರೆ ಅಡುಗೆ ವಿಧಾನವನ್ನು ಶತಮಾನಗಳಿಂದ ಬದಲಾಯಿಸಿಲ್ಲ. ಪ್ರತಿದಿನ ಒಂದು ಅರ್ಚಕನು 45 ಅಂತಸ್ತಿನ ಕಟ್ಟಡದ ಎತ್ತರಕ್ಕೆ ಸಮಾನವಾದ ದೇವಾಲಯದ ಗೋಪುರವನ್ನು ಇರುತ್ತಾನೆ, ಧ್ವಜವನ್ನು ಬದಲಿಸಲು. ಈ ಆಚರಣೆ ಶತಮಾನಗಳಿಂದ ತಪ್ಪದೇ ನಡೆಯುತ್ತಿದೆ. ಇದು ಒಂದು ದಿನವಾದರೂ ಧ್ವಜ ಬದಲಾಯಿಸಲಿಲ್ಲವೆಂದರೆ ದೇವಸ್ಥಾನ 18 ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂದು ನಂಬಿಕೆಯಿದೆ. ವಾರ್ಷಿಕ ರಥಯಾತ್ರೆ ಅತ್ಯಂತ ನಿರೀಕ್ಷಿತ ಉತ್ಸವಗಳಲ್ಲಿ ಒಂದಾಗಿದೆ. ಇಲ್ಲಿ ಜಗನ್ನಾಥ್, ಬಾಲಭದ್ರ ಮತ್ತು ಸುಭದ್ರ ಅವರ ಪ್ರತಿಮೆಗಳನ್ನು ದೈತ್ಯ ರಥಗಳಲ್ಲಿ ತೆಗೆದುಕೊಳ್ಳುತ್ತಾರೆ. ದಶಲಕ್ಷ ಸಂಖ್ಯೆಗಳಲ್ಲಿ ಭಕ್ತರು ಈ ಅದ್ಭುತ ದೃಶ್ಯವನ್ನು ನೋಡುವುದಕ್ಕಾಗಿ ಬರುತ್ತಾರೆ. ದೈವಗಳ ಪ್ರತಿಮೆಗಳನ್ನು ಮರದ ಮೂಲಕ ಮಾಡಲಾಗಿದ್ದು, ಪ್ರತಿ 12 ರಿಂದ 19 ವರ್ಷಗಳಲ್ಲಿ ನವಕಲೇಬರ ಎಂದು ಕರೆಯಲ್ಪಡುವ ಮಹೋತ್ಸವನಲ್ಲಿ ಬದಲಾಯಿಸಲಾಗುತ್ತದೆ. ಈ ವಿಧಿಯಲ್ಲಿ ಕೃಷ್ಣನ ಮೂಲ ಹೃದಯವನ್ನು ಹೊಸ ಪ್ರತಿಮೆಗಳಲ್ಲಿ ರಹಸ್ಯವಾಗಿ ವರ್ಗಾಯಿಸಲಾಗುತ್ತದೆ. ನಮ್ಮ ಅದ್ಭುತ ಪರಂಪರೆಯಿಂದ ಇನ್ನಷ್ಟು ರೋಚಕ ಕಥೆಗಳು ಮತ್ತು ವಿವರಗಳನ್ನು ತಿಳಿಯಲು ದ ಭಾರತ್ ಜರ್ನಿಯನ್ನು ಫಾಲೋ ಮಾಡಿ.